ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಆಶ್ವೇಜ ಮಾಸ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಈ ಅಕ್ಟೋಬರ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳ ಬಗ್ಗೆ ಒಮ್ಮೆ ನೋಡೋಣ ವೀಕ್ಷಕರೇ. ಅಕ್ಟೋಬರ್ 2ನೇ ತಾರೀಕು ಬುಧ ತುಲಾರಾಶಿಯನ್ನು ಪ್ರವೇಶ ಮಾಡಿದರೆ 24ನೇ ತಾರೀಕು ಮತ್ತೊಮ್ಮೆ ಬುಧ ತುಲಾರಾಶಿಯಿಂದ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಕ್ಟೋಬರ್ 9ನೇ ತಾರೀಕು ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಕ್ಟೋಬರ್ 17ನೇ ತಾರೀಕು ಸೂರ್ಯ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಕ್ಟೋಬರ್ 18ನೇ ತಾರೀಕು ಗುರು ಮಿಥುನ ರಾಶಿಯಿಂದ ತನ್ನ ಉಚ್ಚಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದು ಒಂದು ಬಹಳ ಮುಖ್ಯವಾದಂತಹ ಒಂದು ಪರಿವರ್ತನೆ. ಗುರುಬಲ ಅನ್ನುವಂಥದ್ದು ಹಲವಾರು ರಾಶಿಗಳಿಗೆ ಪರಿವರ್ತನೆ ಆಗುತ್ತೆ. ಗುರು ವರ್ಷಕ್ಕೊಮ್ಮೆ ಒಂದು ರಾಶಿಯನ್ನು ಬದಲಾಯಿಸುವಂತಹ ಗ್ರಹ ಈ ಮಾಸದಲ್ಲಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಇದು ಒಂದು ಅದ್ಭುತವಾದಂತಹ ಪರಿವರ್ತನೆ, ಬಹಳಷ್ಟು ಅನುಕೂಲಗಳನ್ನು ತಂದುಕೊಡುತ್ತೆ. ಏಕೆಂದರೆ ಗುರು ತನ್ನ ಸ್ವಕ್ಷೇತ್ರ ಅಥವಾ ಉಚ್ಚಕ್ಷೇತ್ರದಲ್ಲಿದ್ದಾಗ ಎಲ್ಲ ರಾಶಿಯವರಿಗೂ ಕೂಡ ಅಲ್ಪ ಪ್ರಮಾಣದಲ್ಲಿ ಗುರುಬಲ ಅನ್ನುವಂಥದ್ದು ಇರುತ್ತೆ ಅಂತ ಹೇಳ್ತೇವೆ. ಗುರು ಬಲವಾಗಿದ್ದಾಗ ಪ್ರಯತ್ನಗಳನ್ನು ಕಡಿಮೆ ಮಾಡಿದರೂ ಕೂಡ ಹೆಚ್ಚಿನ ಪ್ರತಿಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಗುರುಬಲ ಇಲ್ಲದಿದ್ದಾಗ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಕಡಿಮೆ ಪ್ರತಿಫಲಗಳು ದೊರಕುವಂಥದ್ದಿರುತ್ತೆ. ಆದ್ದರಿಂದ ಈ ಮಾಸದಲ್ಲಿ ಉಂಟಾಗುವ ಗುರುವಿನ ಪರಿವರ್ತನೆ ಹಲವಾರು ರಾಶಿಗಳಿಗೆ ಬಹಳಷ್ಟು ಶುಭ ಫಲಗಳನ್ನು ತಂದುಕೊಡುತ್ತೆ. ಅಕ್ಟೋಬರ್ 27ನೇ ತಾರೀಕು ಕುಜ ತನ್ನ ಸ್ವಕ್ಷೇತ್ರವಾದಂತಹ ವೃಶ್ಚಿಕ ರಾಶಿಗೆ ಬರ್ತಾನೆ. ಈ ಒಂದು ಕಾಂಬಿನೇಷನ್ ಬಹಳ ಅಪರೂಪದಲ್ಲಿ ಕೂಡುವಂಥದ್ದು. ಗುರು ತನ್ನ ಉಚ್ಚಕ್ಷೇತ್ರದಲ್ಲಿರ್ತಾನೆ, ಕುಜ ತನ್ನ ಸ್ವಕ್ಷೇತ್ರದಲ್ಲಿರ್ತಾನೆ, ಶನಿ ಮೀನ ರಾಶಿಯಲ್ಲಿರ್ತಾನೆ. ಅಂದರೆ ಗುರು ಕರ್ಕಾಟಕದಿಂದ ಸ್ವಕ್ಷೇತ್ರದಲ್ಲಿರುವಂತಹ ಕುಜನನ್ನು ಮತ್ತು ಶನಿಯನ್ನು ನೋಡ್ತಾನೆ. ಎರಡು ಪರಾಕ್ರಮ ಪಾಪಗ್ರಹಗಳ ಮೇಲೆ ಉಚ್ಚ ಸ್ಥಾನದಿಂದ ಗುರುದೃಷ್ಟಿ ಬೀಳುವಂಥದ್ದು ಪ್ರಪಂಚಕ್ಕೆ ಒಳಿತನ್ನು ನಿರೀಕ್ಷೆ ಮಾಡುವಂತಹ ಸಮಯ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು. ಬಹಳಷ್ಟು ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗತ್ತೆ. ಅದೇ ರೀತಿಯಲ್ಲಿ ಅಕ್ಟೋಬರಲ್ಲಿ ಬಹಳ ವಿಶೇಷವಾಗಿ ದೀಪಾವಳಿ ಹಬ್ಬ, 20ನೇ ತಾರೀಕು ಕೇದಾರೇಶ್ವರ ವ್ರತ, ಧನಲಕ್ಷ್ಮಿ ಪೂಜೆ ಮಾಡುವಂಥದ್ದು, ನರಕ ಚತುರ್ದಶಿ ಹಬ್ಬದ ಪ್ರಾರಂಭದ ದಿವಸ. ಅದೇ ರೀತಿಯಾಗಿ 21ನೇ ತಾರೀಕು ಅಮಾವಾಸ್ಯೆಯ ದಿನ ಬಲೀಂದ್ರನ ಪೂಜೆ ಮಾಡುವಂಥದ್ದು, 22ನೇ ತಾರೀಕು ದೀಪಾವಳಿ ಹಬ್ಬ. ಈ ರೀತಿಯಾಗಿ 20, 21, 22 ದೀಪಾವಳಿ ಹಬ್ಬದ ಆಚರಣೆ ಎಲ್ಲ ಒಂದು ಆಸ್ತಿಕರಿಗೂ ಕೂಡ ಸುಖ ಸಂತೋಷಗಳನ್ನು ತಂದುಕೊಡಲಿ. ಆ ಲಕ್ಷ್ಮಿ ಒಂದು ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಈ ಸಮಯದಲ್ಲಿ ಬಹಳಷ್ಟು ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂಥದ್ದು, ಜೀರ್ಣಕ್ರಿಯೆ, ಡೈಜೆಷನ್, ಯಾವುದೇ ಸ್ಕಿನ್ ಅಲರ್ಜಿಗಳನ್ನು ಮಾಡಿಕೊಳ್ಳದೆ ಇರುವಂಥದ್ದು, ಈ ರೀತಿಯಾಗಿ ಹಬ್ಬದ ಸಮಯಗಳಲ್ಲಿ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂಥದ್ದು ಸೂಕ್ತ ವೀಕ್ಷಕರೇ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಅಕ್ಟೋಬರ್ ತಿಂಗಳಲ್ಲಿ ಮಿಥುನ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ ಇದು ಗುರುಬಲದ ಪ್ರಾರಂಭ. ಡಿಸೆಂಬರ್ 12ರ ತನಕ ಗುರುಬಲ ಇರುತ್ತೆ. ಅದೇ ರೀತಿಯಾಗಿ ತದನಂತರದಲ್ಲಿ ಗುರು ಪರಿವರ್ತನೆ ಆದರೂ ಕೂಡ ಮಿಥುನ ರಾಶಿಯವರಿಗೆ ಗುರುಬಲ ಬಹಳಷ್ಟು ಸಮಯ ಇರುತ್ತೆ. ಆಲ್ಮೋಸ್ಟ್ ಇನ್ನೊಂದು 1-1.5 ವರ್ಷಗಳ ಕಾಲ ಗುರುಬಲ ಇರುತ್ತೆ. ಇದು ಬಹಳಷ್ಟು ಅನುಕೂಲಗಳನ್ನು ತಂದುಕೊಡುತ್ತೆ. ಗುರು ಅಷ್ಟು ಮಿತ್ರನಲ್ಲದಿದ್ದರೂ ಕೂಡ ಅವನ ಕ್ಷೇತ್ರಗಳು ತುಂಬ ಇಂಪಾರ್ಟೆಂಟ್. ಮಾಂಗಲ್ಯ ಸ್ಥಾನ ಮತ್ತು ಕರ್ಮ ಉದ್ಯೋಗ ಸ್ಥಾನಕ್ಕೆ ಗುರುವಿನ ಸಂಬಂಧ ಬರುತ್ತೆ ಮಿಥುನ ರಾಶಿಯವರಿಗೆ. ಅವನು ಉಚ್ಚ ಕ್ಷೇತ್ರದಲ್ಲಿದ್ದಾಗ ಮಾಂಗಲ್ಯದ ಭಾಗ್ಯಗಳು, ಕರ್ಮ ಉದ್ಯೋಗದಲ್ಲಿ ಪ್ರಮೋಷನ್ಗಳು ಅಥವಾ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ. ಅದೇ ರೀತಿಯಲ್ಲಿ ಮಿಥುನ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಪರಮ ಯೋಗಕಾರಕನಾದ ಶನಿ ಇದ್ದಾನೆ. ಅವನ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಉದ್ಯೋಗದ ಯಾವುದೇ ಪರಿವರ್ತನೆಗಳು ಅಥವಾ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಮಿಥುನ ರಾಶಿಯವರಿಗೆ ಈ ಒಂದು ಗುರುಬಲ
ಆಲ್ಮೋಸ್ಟ್ ವಿವಾಹ, ಸಂತಾನ, ಉದ್ಯೋಗ, ಹಣಕಾಸಿನ ಅಭಿವೃದ್ಧಿ ಈ ಎಲ್ಲ ವಿಚಾರಗಳಿಗೆ ಬಹಳಷ್ಟು ಸಪೋರ್ಟಿವ್ ಆಗಿರುತ್ತೆ. ಇದಕ್ಕಿಂತ ಶುಭ ಸಮಯ ಇರುವುದಿಲ್ಲ. 12 ವರ್ಷಕ್ಕೊಂದ್ಸರಿ ಈ ಥರದ ಗುರುಬಲ ಬರುತ್ತೆ. ಮಿಥುನ ರಾಶಿಯವರಿಗೆ ಕುಟುಂಬ ಧನಸ್ಥಾನದಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಕುಟುಂಬದ ಅಭಿವೃದ್ಧಿಗಳು ಉಂಟಾಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಉಂಟಾಗುತ್ತೆ, ಧನಾಗಮನಗಳು ಉಂಟಾಗ್ತವೆ, ಉದ್ಯೋಗದಲ್ಲಿ ಪರಿವರ್ತನೆಗಳನ್ನು ಸೃಷ್ಟಿ ಮಾಡ್ತಾನೆ ಗುರು. ಇದೆಲ್ಲದೂ ಕೂಡ ಮಿಥುನ ರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಆಲ್ಮೋಸ್ಟ್ ಇದು ಎಲ್ಲ ರಾಶಿಯವರಿಗೆ ಅಪ್ಲೈ ಆಗುವಂಥದ್ದಿದೆ. ಏಕೆಂದರೆ ಕುಜ ಮತ್ತು ಬುಧನ ಸಂಚಾರ ಆಗುವಂಥದ್ದು, 2 ಶತ್ರುತ್ವ ಇರುವಂತಹ ಗ್ರಹಗಳು ಬಹಳ ಸಮೀಪದಲ್ಲಿ ಸಂಚಾರ ಮಾಡ್ತಾರೆ. ಆಲ್ಮೋಸ್ಟ್ ಈ ತಿಂಗಳ 27ನೇ ತಾರೀಕು ಕುಜ ವೃಶ್ಚಿಕ ರಾಶಿಗೆ ಹೋದರೆ 24ನೇ ತಾರೀಕು ಬುಧ ವೃಶ್ಚಿಕ ರಾಶಿಗೆ ಬರ್ತಾನೆ. ಅವರಿಬ್ಬರು ಜೊತೆಯಲ್ಲೇ ಪ್ರಯಾಣ ಮಾಡ್ತಾರೆ. ಇದು ಜೀರ್ಣಕ್ರಿಯೆ, ಡೈಜೆಷನ್ ಅಥವಾ ಚರ್ಮ ವ್ಯಾಧಿಗಳು, ಸೋದರಿಯರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು, ಈ ರೀತಿಯಾಗಿ ಹಲವಾರು ಪರಿವರ್ತನೆಗಳು ಉಂಟಾಗೋದಕ್ಕೆ ಕುಜ ಮತ್ತು ಬುಧನ ಒಂದು ಕಾಂಬಿನೇಷನ್ ಸ್ವಲ್ಪ ಕಾರಣವಾಗುತ್ತೆ. ಇದಕ್ಕೆ ಪರಿಹಾರಕ್ಕಾಗಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ, ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಓದುವಂಥದ್ದು. ಹಬ್ಬದ ಸಮಯಗಳಲ್ಲಿ ಯಾವುದೇ ಅಲರ್ಜಿಗಳನ್ನು ಮಾಡಿಕೊಳ್ಬೇಡಿ, ಯಾಕೆಂದರೆ ಸಣ್ಣ ಪುಟ್ಟ ಚರ್ಮ ವ್ಯಾಧಿಗಳನ್ನು ಕೊಡೋದಕ್ಕೆ ಈ ಒಂದು ಕಾಂಬಿನೇಷನ್ ಸ್ವಲ್ಪ ಕಾರಣವಾಗುತ್ತೆ. ಮಿಥುನ ರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಹಣಕಾಸಿನಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಯಾವುದೇ ಇನ್ವೆಸ್ಟ್ಮೆಂಟ್, ಹೂಡಿಕೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಪರಾಕ್ರಮ ಸ್ಥಾನಾಧಿಪತಿಯಾಗಿ ಸೂರ್ಯ ನೀಚ ಕ್ಷೇತ್ರದಲ್ಲಿರ್ತಾನೆ. ಅಕ್ಟೋಬರ್ 17ರ ನಂತರದಲ್ಲಿ ಶುಕ್ರನು ನೀಚ ಕ್ಷೇತ್ರದಲ್ಲಿದ್ದು ಸೂರ್ಯನು ಕೂಡ ನೀಚ ಕ್ಷೇತ್ರವನ್ನು ಪ್ರವೇಶ ಮಾಡುವಂಥದ್ದು. 1 ಮಾಸಗಳ ಕಾಲ ಸ್ವಲ್ಪ ಹಣಕಾಸಿನಲ್ಲಿ ಮಂದಗತಿಗಳಿರುತ್ತೆ. ಆದರೂ ಗುರುಬಲ ಅದನ್ನೆಲ್ಲ ಒಂದು ಕಾಂಪನ್ಸೇಟ್ ಮಾಡೋದಕ್ಕೆ ಗುರು ಬಹಳಷ್ಟು ಪ್ರಯತ್ನ ಮಾಡ್ತಾನೆ ಅಂತ ಹೇಳ್ಬೋದು. ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಯಾವುದೇ ಹಣಕಾಸಿನ ಅಭಿವೃದ್ಧಿಗಳಿಗಾಗಿ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಸಿಗುತ್ತೆ, ಶುಭ ಆಗುತ್ತೆ. ಅದರಲ್ಲೂ ನವೆಂಬರ್ 2ನೇ ತಾರೀಕಿನ ನಂತರದಲ್ಲಿ ಮಿಥುನ ರಾಶಿಯವರು ಹಣಕಾಸಿನ ಅಭಿವೃದ್ಧಿಗಳಲ್ಲಿ ದೊಡ್ಡ ಪ್ರಮಾಣದ ಒಂದು ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಕ್ಟೋಬರ್ 18ರಿಂದ ನವೆಂಬರ್ 2ರ ತನಕ ಸ್ವಲ್ಪ ಮಂದಗತಿಯಲ್ಲಿರುತ್ತೆ. ಗುರುಬಲ ಪ್ರಾರಂಭ ಆದ ತಕ್ಷಣ ಅನುಕೂಲಗಳಾಗೋದಿಲ್ಲ, ಒಂದು 15 ದಿನ ಟೈಮ್ ತಗೊಳ್ಳುತ್ತೆ. ನವೆಂಬರ್ 2ನೇ ತಾರೀಕಿನ ನಂತರದಲ್ಲಿ ಮಿಥುನ ರಾಶಿಯವರು ಬಹಳಷ್ಟು ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು ಎಲ್ಲ ವಿಚಾರಗಳಲ್ಲಿ. ಅಂದರೆ ವಿದ್ಯೆ, ಉದ್ಯೋಗ, ಪ್ರಾಪರ್ಟಿ, ವಾಹನ ಅಥವಾ ವಿವಾಹ, ಸಂತಾನ ಈ ಎಲ್ಲ ವಿಚಾರಗಳಲ್ಲಿ ನವೆಂಬರ್ 2ರ ನಂತರ ಬಹಳಷ್ಟು ಅನುಕೂಲಗಳನ್ನು ಕಾಣ್ತೀರ. ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳು ಸ್ವಲ್ಪ ಏಕಾಗ್ರತೆಗಳನ್ನು ಹೆಚ್ಚಿಸ್ಕೊಳ್ಬೇಕು. ಏಕೆಂದರೆ ಪಂಚಮ ಸುಖಸ್ಥಾನಾಧಿಪತಿ ಬುಧ ಪಂಚಮದಲ್ಲಿದ್ದರೂ ಕೂಡ ಕುಜನ ಜೊತೆಯಲ್ಲಿರ್ತಾನೆ. ವಿದ್ಯಾರ್ಜನೆಗೆ ಯಾವುದೇ ಸಮಸ್ಯೆಗಳಿಲ್ಲ. ಸ್ವಲ್ಪ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ವಾಹನಗಳಿಗೆ ಸ್ವಲ್ಪ ಧನ ವ್ಯಯಗಳು ಉಂಟಾಗುತ್ತೆ ಅಂತ ಹೇಳ್ಬೋದು. ಯಾವುದೇ ಕಂಟಕಗಳಿಲ್ಲ, ಸ್ವಲ್ಪ ಧನವ್ಯಯ ಆಗುವಂತಹ ಸಂದರ್ಭಗಳು ವಾಹನದ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಇರುತ್ತೆ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ಸ್ವಲ್ಪ ಆರೋಗ್ಯ ಅಂದರೆ ಜೀರ್ಣಕ್ರಿಯೆ, ಡೈಜೆಷನ್ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರುವಂಥದ್ದಿರುತ್ತೆ. ಇದು ಒಂದು ರೀತಿಯಲ್ಲಿ ಸಾಮೂಹಿಕ ಅಂತ ಹೇಳ್ಬೋದು. ಎಲ್ಲರಿಗೂ, ಎಲ್ಲ ರಾಶಿಯವರಿಗೂ ಸ್ವಲ್ಪ ಈ ರೀತಿಯ ಪ್ರಭಾವಗಳು ಈ 1.5-2 ತಿಂಗಳ ಕಾಲ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆಹಾರ ಪದ್ಧತಿಗಳನ್ನು ಈ ಸಮಯದಲ್ಲಿ ಸ್ವಲ್ಪ ಪರಿವರ್ತನೆ ಮಾಡಿಕೊಂಡ್ರೆ ಅಥವಾ ತುಂಬ ಲೈಟ್ ಫುಡ್ಗಳನ್ನು ತಗೊಳ್ಳುವಂಥದ್ದು ಸೂಕ್ತ ಆಗುತ್ತೆ. ಇನ್ನೂ 2 ತಿಂಗಳು ಸ್ವಲ್ಪ ಅದು ಅದರ ಬಗ್ಗೆ ಗಮನ ಕೊಡಲಿಲ್ಲ ಅಂದರೆ ಸ್ವಲ್ಪ ಜಾಸ್ತಿನೇ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯದಲ್ಲಿ ರವಿ, ಬುಧ ಮತ್ತು ಕುಜನ ಸಂಚಾರ ಆಗ್ತಾ ಇರುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರು ಸ್ವಲ್ಪ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿ ಅಥವಾ ದರ್ಶನ ಮಾಡಿ, ಇಲ್ಲದೇ ಇದ್ದರೆ ಹೊಟ್ಟೆಗೆ ಸಂಬಂಧಪಡುವ ಆರೋಗ್ಯದ ಸಮಸ್ಯೆಗಳು ಸಂತಾನದ ಅಂಚಿನಲ್ಲಿರುವಂಥವರಿಗೆ ಸ್ವಲ್ಪ ಬಾಧೆಗಳನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ಲಕ್ಷ್ಮೀ ನರಸಿಂಹನ ಒಂದು ಸ್ತೋತ್ರಗಳನ್ನು ಪಠನೆ ಮಾಡಿ,
ಮಿಥುನ್ ರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗ್ತಾ ಇದೆ. ಇದು ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ ಈ 4 ವಿಚಾರಗಳಲ್ಲಿ ಖಂಡಿತ ಅಭಿವೃದ್ಧಿಗಳನ್ನು ಕೊಡುತ್ತೆ. ಬಹಳಷ್ಟು ಸಮಯದಿಂದ ಒಳಿತನ್ನು ಮಿಥುನ್ ರಾಶಿಯವರು ನಿರೀಕ್ಷೆ ಮಾಡ್ತಾ ಇದ್ದೀರಾ. ಈಗ ನಿಮಗೆ ನಡೀತಾ ಇರುವಂತಹ ಸಮಯಗಳಲ್ಲಿ ಅಕ್ಟೋಬರ್ 18ರಿಂದ ಏನು ಗುರುಬಲ ಪ್ರಾರಂಭ ಆಗುತ್ತೆ, ಇದು ಹಲವಾರು ಅನುಕೂಲಗಳನ್ನು ಖಂಡಿತವಾಗಲೂ ತಂದುಕೊಡುತ್ತೆ. ಮಾನಸಿಕ ನೆಮ್ಮದಿಗಳನ್ನು ಕಂಡುಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರು ದತ್ತಾತ್ರೇಯರಿಗೆ ಸಂಬಂಧಪಡುವ ಸ್ತೋತ್ರಗಳು ಅಥವಾ ಲಕ್ಷ್ಮೀ ನರಸಿಂಹನ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಶತ್ರು, ಋಣ, ರೋಗಸ್ಥಾನ. ಹೊಸ ಸ್ನೇಹಿತರನ್ನು ಮಾಡಿಕೊಳ್ಬೇಡಿ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಈ ಸಮಯದಲ್ಲಿ ಮಾಡಬೇಡಿ. ಎಲ್ಲಿಂದ ಆಲ್ಮೋಸ್ಟ್ ಕುಜ 27ನೇ ತಾರೀಕು ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಬುಧನು ಕೂಡ ಅವನ ಜೊತೆಯಲ್ಲೇ ಸಂಚಾರ ಮಾಡ್ತಾನೆ. ಅಕ್ಟೋಬರ್ 27. ನವೆಂಬರ್ 2ರ ನಂತರದಲ್ಲಿ ಶುಕ್ರ ಒಂದು ಒಳ್ಳೆ ಪೊಸಿಷನ್ಗೆ ಬರ್ತಾನೆ. ಸೊ ಆಲ್ಮೋಸ್ಟ್ ಅಕ್ಟೋಬರ್ 18ರಿಂದ ನವೆಂಬರ್ 2ರ ತನಕ ಇನ್ವೆಸ್ಟ್ಮೆಂಟ್ಗಳನ್ನು ಸ್ವಲ್ಪ ಹೋಲ್ಡ್ ಮಾಡಿದರೆ ಒಳ್ಳೆಯದಾಗುತ್ತೆ ಮಿಥುನ್ ರಾಶಿಯವರಿಗೆ. ನವೆಂಬರ್ 2ರ ನಂತರದಲ್ಲಿ ಖಂಡಿತ ಅನುಕೂಲಗಳನ್ನು ಮಾಡ್ಕೊಳ್ತೀರಾ. ಹೊಸ ಸ್ನೇಹಿತರನ್ನು ಮಾಡ್ಕೊಳ್ಬೇಡಿ. ಯಾವುದೇ ವ್ಯವಹಾರದಲ್ಲಿ ಕ್ರೆಡಿಟ್ ಮೇಲೆ ವ್ಯವಹಾರಗಳನ್ನು ಮಾಡಬೇಡಿ. ಧನವ್ಯಯ ಆಗೋದಕ್ಕೆ ತುಂಬ ಕಾರಣಗಳು ಉಂಟಾಗುತ್ತೆ. ಶತ್ರು, ಋಣ, ರೋಗ ಸ್ಥಾನದಲ್ಲಿ ಕುಜ ಇದ್ದು ರಾಶ್ಯಾಧಿಪತಿ ಬುಧ ಅವನ ಜೊತೆಯಲ್ಲಿ ಸಂಚಾರ ಮಾಡಿದರೆ ಅವರಿಬ್ಬರ ನಡುವೆ ಅಪಾರವಾದ ಶತ್ರುತ್ವ ಇದೆ. ಒಬ್ಬ ರಾಜಗ್ರಹ ಕುಜ, ನಪುಂಸಕ ಗ್ರಹ ಬುಧ, ಅವರಿಬ್ಬರ ನಡುವೆ ಯಾವುದೇ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಅವರು ಶತ್ರು, ಋಣ, ರೋಗ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಅನಿರೀಕ್ಷಿತ ಯಾರಿಗಾದರೂ ಧನವ್ಯಯಗಳು ಉಂಟಾಗುತ್ತೆ. ಕ್ರೆಡಿಟ್ ಮೇಲೆ ಕೆಲಸ ಮಾಡಬೇಡಿ. ಮಾಂಗಲ್ಯ ಸ್ಥಾನಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಮಿಥುನ್ ರಾಶಿಯವರು ವಿವಾಹ ಇಂಥದ್ದನ್ನು ವಿಳಂಬ ಮಾಡಿಕೊಳ್ಬೇಡಿ. ಅತಿ ಉತ್ತಮವಾದಂತಹ ಸಮಯ. ದಂಪತಿಗಳ ನಡುವೆ ಒಂದು ಉತ್ತಮವಾದಂತಹ ಸಾಮರಸ್ಯಗಳನ್ನು ಕಾಣ್ತೀರಾ. ಆರೋಗ್ಯದಲ್ಲಿ ಅಭಿವೃದ್ಧಿಗಳು ಉಂಟಾಗುತ್ತೆ ದಂಪತಿಗಳಲ್ಲಿ. ಖಂಡಿತ ವಿವಾಹಕ್ಕೆ, ಇಂತಹ ಮಂಗಳ ಕಾರ್ಯಗಳಿಗೆ ಮಿಥುನ್ ರಾಶಿಯವರಿಗೆ ಇದು ಒಂದು ಉತ್ತಮವಾದಂತಹ ಗುರುಬಲ ಅಂತ ಹೇಳ್ಬೋದು. ಅಷ್ಟಮ ಮೃತ್ಯು ಸ್ಥಾನಾಧಿಪತಿಯಾದಂತಹ ಶನಿ ಕರ್ಮದಲ್ಲಿದ್ದಾನೆ. ಸೊ ಕರ್ಮ ಉದ್ಯೋಗದಲ್ಲಿ ಸ್ವಲ್ಪ ಟೆನ್ಷನ್ ಅನ್ನೋದನ್ನು ಶನಿ ಕೊಡ್ತಾನೆ ಬಂದಿರ್ತಾನೆ. ಯಾಕೆಂದರೆ ಅವನು ಮೃತ್ಯು ಸ್ಥಾನಾಧಿಪತಿ. ಯಾವಾಗಲೂ ಸ್ವಲ್ಪ ಟೆನ್ಷನ್ ಇಲ್ಲದೆ ಕೆಲಸ ಆಗೋದೇ ಇಲ್ಲ ಮಿಥುನ್ ರಾಶಿಯವರಿಗೆ. ಆದರೆ ಈಗ ಆ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಆ ಸ್ಥಾನಾಧಿಪತಿ ಶನಿ ಮೇಲೂ ಕೂಡ ಗುರುದೃಷ್ಟಿ ಬೀಳುತ್ತೆ. ಟೆನ್ಷನ್ಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಅಥವಾ ಟೆನ್ಷನ್ ಕೊಡುವ ಉದ್ಯೋಗಗಳಿದ್ದರೂ ಕೂಡ ಸ್ವಲ್ಪ ಪರಿವರ್ತನೆ ಆಗುವಂತಹ ಸಂದರ್ಭಗಳು ಮಿಥುನ್ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಗುರುಗಳ ದರ್ಶನ ಮಾಡಿ, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ ಖಂಡಿತ ಈ ಒಂದು ಗುರುಬಲ ಮಿಥುನ್ ರಾಶಿಯವರಿಗೆ ಒಂದು ಹೊಸ ಪರಿವರ್ತನೆಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ. ಭಾಗ್ಯಸ್ಥಾನಾಧಿಪತಿ ಶನಿ ಕರ್ಮದಲ್ಲಿದ್ದಾನೆ. ಕೇಂದ್ರ ಕೋಣಾಧಿಪತಿಗಳು ಕೇಂದ್ರದಲ್ಲಿ ಸೇರಿದರೆ ಒಂದು ರೀತಿಯಲ್ಲಿ ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. 9ರ ಅಧಿಪತಿಯಾದಂತಹ ಶನಿ, ದಶಮ ಕೇಂದ್ರಾಧಿಪತಿಯಾದಂತಹ ಗುರುದೃಷ್ಟಿ ಶನಿ ಮೇಲೆ, ಕರ್ಮ ಉದ್ಯೋಗ ಕ್ಷೇತ್ರದ ಮೇಲೆ ಬೀಳುವಂಥದ್ದು ಮಿಥುನ್ ರಾಶಿಯವರಿಗೆ ಒಂದು ಹೊಸ ಪರಿವರ್ತನೆ ಅಥವಾ ಒಂದು ಪ್ರಮೋಷನ್ ಅಥವಾ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಸಮಯ. ಅಕ್ಟೋಬರ್ 18ರಿಂದ ಪ್ರಾರಂಭ ಆಗುತ್ತೆ. ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿ ನವೆಂಬರ್ 2ರ ನಂತರದಲ್ಲಿ ಇನ್ನಷ್ಟು ಅಭಿವೃದ್ಧಿಗಳನ್ನು ಮಿಥುನ್ ರಾಶಿಯವರು ಕಾಣ್ತೀರಾ. ಭಾಗ್ಯದಲ್ಲಿರುವ ರಾಹುವಿನ ಮೇಲೂ ಕೂಡ ಗುರುದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇದೆ. ಖಂಡಿತ ಶುಭ ಆಗುತ್ತೆ. ಕರ್ಮ ಉದ್ಯೋಗದಲ್ಲಿ ಶನಿ ಮಹಾತ್ಮನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಭಾಗ್ಯೋದಯಗಳನ್ನು ತಂದುಕೊಡುತ್ತೆ. ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ. ಲಾಭಸ್ಥಾನಾಧಿಪತಿಯಾದಂತಹ ಕುಜ ಪಂಚಮದಲ್ಲಿದ್ದಾನೆ. ಲಾಭಸ್ಥಾನದ ಮೇಲೆ 3 ಗ್ರಹಗಳ ದೃಷ್ಟಿ ಬೀಳುತ್ತಾ ಇರುತ್ತೆ. ಮಿಥುನ್ ರಾಶಿಯವರಿಗೆ ಅಕ್ಟೋಬರ್ 18ರ ತನಕ ಸಮಯ ಬಹಳ ಶುಭ ಫಲಗಳನ್ನು ಕೊಡುತ್ತೆ. ಯಾವುದೇ ಸಮಸ್ಯೆಗಳಿರೋದಿಲ್ಲ. ಲಾಭಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ವ್ಯಯಸ್ಥಾನವನ್ನು ಮೋಕ್ಷಸ್ಥಾನ, ವ್ಯಯಾಧಿಪತಿ ಶುಕ್ರ ಸುಖಸ್ಥಾನದಲ್ಲಿದ್ದಾನೆ. ವಾಹನದ ಪರಿವರ್ತನೆಗಳು ಅಥವಾ ವಾಹನದಿಂದ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಲ್ಪ ಧನವ್ಯಯ ವಾಹನದ ವಿಚಾರಗಳಿಗೆ ಉಂಟಾಗುತ್ತೆ. ಆದರೂ ಶುಭ ಫಲಗಳನ್ನು ಕೊಡುತ್ತೆ. ಮಿಥುನ್ ರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗ್ತಾ ಇದೆ. ಹಲವಾರು ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಖಂಡಿತ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ಅಕ್ಟೋಬರ್ 17ರಿಂದ ನವೆಂಬರ್ 2ರ ತನಕ ಯಾವುದೇ ಇನ್ವೆಸ್ಟ್ಮೆಂಟ್ಗಳಿದ್ದರೆ ಸ್ವಲ್ಪ ನಿಧಾನ ಮಾಡಿ. ನವೆಂಬರ್ 2ರ ನಂತರದಲ್ಲಿ ಶುಕ್ರ ಸ್ವಕ್ಷೇತ್ರಕ್ಕೆ ಬರ್ತಾನೆ.
ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ, ಶನಿ ಕರ್ಮದಲ್ಲಿರ್ತಾನೆ, ಅವನ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಎಲ್ಲ ಕಾಂಬಿನೇಷನ್ಗಳು ತುಂಬ ಉತ್ತಮ ಸ್ಥಿತಿಗೆ ಬರುತ್ತೆ. ಕುಜನು ಕೂಡ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಸೊ ಮಿಥುನ್ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ, ಮುಂದಿನ ಮಾಸಗಳಲ್ಲಿ ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಗುರುಬಲ ಹಲವಾರು ವಿಚಾರಗಳಲ್ಲಿ, ಅಂದರೆ ನಿಂತು ಹೋಗಿರುವಂತಹ ಹಲವಾರು ಕೆಲಸಗಳು ಮುಂದುವರಿಯೋದಕ್ಕೆ ಅಥವಾ ಕಂಪ್ಲೀಟ್ ಆಗೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಮಿಥುನ್ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.